ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ವಿಆರ್ ಟೆಕ್ನಾಲಜಿ ಚಾನಲ್. ಇವತ್ತೊಂದು ಪ್ರಾಜೆಕ್ಟ್ ಏನಪ್ಪ ಅಂದರೆ ಸೋಲಾರ್. ಇವಾಗ ಕರೆಂಟ್ ಬಿಲ್ ಮನೇಲಿ ಜಾಸ್ತಿ ಬಿದ್ದಿರುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಸೋಲಾರ್ ಪ್ಯಾನೆಲ್ ಹಾಕೊಂಡ್ರೆ ಕರೆಂಟ್ ಬಿಲ್ ಬರೋಲ್ಲ. ಆದರೆ $1 ಇಲ್ದಿರೋಂಗೆ ನಾವು ಎಲೆಕ್ಟ್ರಿಸಿಟಿನ ಮಾಡ್ಕೊಬೋದು. ಇವಾಗ ನೋಡಿ, ಬಿಸಿಲಿನಂತೂ ಬಂದರೆ ಸೋಲಾರ್ ಪ್ಯಾನೆಲ್ ಎಲ್ಲಿ ಬರುತ್ತೋ ನಾವು ಅಲ್ಲಿ ಎತ್ತಿ ಮಾಡಬೇಕಾಗುತ್ತೆ. ಬಿಸಿಲು ಬೆಳಗ್ಗೆ ಒಂದು ಕಡೆ, ಸಾಯಂಕಾಲ ಒಂದು ಕಡೆ ಬರ್ತಾರೆ. ಇವತ್ತು ನಮ್ಮ ಪ್ರಾಜೆಕ್ಟ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿದೆ. ಸೋಲಾರ್ ಕಡೆ ಬರುತ್ತೋ ಆ ಕಡೆ ಆಟೋಮೆಟಿಕ್ಕಾಗಿ ಅದೇ ತಿರ್ಕೊಳ್ತಾ ಇರುತ್ತೆ. ಇವಾಗ ನೋಡಿ, ಇಲ್ಲಿಗೆ ನಾನು ಫೋನ್ ಟಾರ್ಚ್ ಮುಖಾಂತರ ಲೈಟ್ ಕೊಡ್ತಾಯಿದ್ದೀನಿ LDR ಮೇಲೆ. ಅವಾಗ ಏನಾಗ್ತಿದೆ, ಅಲ್ಲಿ ಸರ್ವೋ ಮೋಟ್ರ್ ತಿರುಗ್ತಾಯಿದೆ. ಈ ಕಡೆ ಒಂದು LDR, ಆ ಕಡೆ ಒಂದು LDR ಹಾಕಿದ್ದೀನಿ. ಸರ್ವೋ ಮೋಟ್ರು ಹಾಗೆ ತಿರುಗುತ್ತೆ ನೋಡಿ. ಈ ಕಡೆ ಸನ್ಸೆಟ್ ಆಗಬೇಕಾದ್ರೆ ಈ ಕಡೆ ಬಿಸಿಲು ಬಂದರೆ ಈ ಕಡೆ ಬರುತ್ತೆ. ಆ್ಯಂಡ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಫಸ್ಟ್ ನನಗೆ ಬ್ರೆಡ್ ಬೋರ್ಡ್ ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಕ್ಕೆ ಬ್ರೆಡ್ ಬೋರ್ಡ್ ಆ್ಯಂಡ್ Arduino Uno. ಇಟ್ ಈಸ್ ಆನ್ ಮೈಕ್ರೋ ಕಂಟ್ರೋಲರ್ ಬೋರ್ಡ್, ಎಲ್ಲ ಪ್ರಾಜೆಕ್ಟ್ಗೂ ಕಾಮನ್. ಆ್ಯಂಡ್ Arduino ಕೋಡ್ ಅಪ್ಲೋಡ್ ಮಾಡೋದಕ್ಕೆ ಕೇಬಲ್ ಆ್ಯಂಡ್ ಸರ್ವೋ ಮೋಟರ್ ಟು ರೊಟೇಟ್ ದ ಸೋಲಾರ್ ಪ್ಯಾನೆಲ್. ಆ್ಯಂಡ್ 2 LDR, ಲೈಟ್ ಡಿಪೆಂಡೆನ್ಸ್ ರೆಜಿಸ್ಟರ್ 2, ಆ್ಯಂಡ್ ಸಮ್ ಜಂಪರ್ ವೈರ್ಸ್. ನೋಡಿ, ಫೋನ್ ಟಾರ್ಚ್ ಮುಖಾಂತರ ಅದಕ್ಕೆ ಸನ್ಲೈಟ್ ಕೊಡ್ತಾಯಿದ್ದೀನಿ. ರೊಟೇಟ್ ಆಯ್ತಾ ಇದೆ ಸರ್ವೋ ಮೋಟರ್. ನೀವು ನೋಡ್ಬೋದು, ಅಲ್ಲಿಗೊಂದು ಮೇಲ್ಗಡೆ ಒಂದು LED ಹಾಕಿದ್ದೀನಿ ತೂತಲ್ಲಿ. ನೀವು ಅಲ್ಲಿಗೆ ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಡೆ ಸನ್ಲೈಟ್ ಬರ್ತಾಯಿದೆ, ಆ ಕಡೆ ಆಟೋಮೆಟಿಕ್ ಆಗೋದು ತಿರ್ತಿರ್ತದೆ. ಹಂಗೆ ಈ ಪ್ರಾಜೆಕ್ಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.